ಎರಡೂ ದೇಶಗಳ ನಡುವೆ ಒಂದು ಕಡೆ ಯುದ್ಧ ಸಂಘರ್ಷ, ಮಗದೊಂದು ಕಡೆ ಕದನ ವಿರಾಮ. ಅದಾದ ನಂತರ ತುಂಬಾ ಡಿಫ್ರೆಂಟ್ ವೇನಲ್ಲಿ ಮೋದಿ ಅವರ ಭಾಷಣ, ಇದೆಲ್ಲವೂ ಆಯಿತು. ವಾಟ್ ನೆಕ್ಸ್ಟ್ ಅಂತ ಇಡೀ ದೇಶದ ಜನ ಕಾಯ್ತಾ ಇರುವಾಗ ಎಲ್ಲ ಕಡೆಗ ಈ ಅಣ್ವಸ್ತ್ರದ ಬಗ್ಗೆ, ಈ ಬಾಂಬ್ ಬಗ್ಗೆ ಡಿಸ್ಕಷನ್ಗಳಾಗ್ತದೆ. ಸಾಮಾನ್ಯವಾಗಿ ಇದ್ರ ಹೆಸರು ನಾವು ಕೇಳೇ ಇರ್ತೀವಿ, ನ್ಯೂಕ್ಲಿಯರ್ ವೆಪನ್ ಅಂತ. ಇದನ್ನ ಹೆಂಗೆ ಬಳಸ್ತಾರೆ? ಈಗ ಮಾತೆತ್ತಿದ್ರೆ ಪಾಕಿಸ್ತಾನ ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇದೆ, ಹಾಕ್ತೀವಿ ಅನ್ನತ್ತಲ್ಲ, ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಪರಿಣಾಮ ಬೀರುತ್ತಾ? ಹಿಂದೆ ಯಾರಾದ್ರೂ ಇದನ್ನ ಒಂದು ಬಳಸಿದ್ರ? ಏನಾಗಿತ್ತು ಆಗ? ಇವತ್ತಿಗೂ ಕೂಡ ಆ ದೇಶಗಳು ಅಂದ್ರೆ ಎಲ್ಲಿ ಅಣ್ವಸ್ತ್ರವನ್ನ ಬಳಕೆ ಮಾಡಿದ್ರು ಆ ಭಾಗದ ಜನ ಮತ್ತು ಈಗ ಹುಟ್ಟುವಂತಹ ಮಕ್ಕಳು ಇನ್ನೂ ಕೂಡ ಅಂಗವಿಕಲರಾಗಿ ಹುಟ್ಟುತ್ತಾ ಇದ್ದಾರಂತೆ. ಹಾಗಿದ್ದಾಗ ಏನಿದು ನ್ಯೂಕ್ಲಿಯರ್ ಬಾಂಬ್? ಇದು ಹೇಗಿರುತ್ತೆ? ಹೇಗೆ ಬಳಸ್ತಾರೆ? ಯಾರೆಲ್ಲ ಇಟ್ಕೋಬಹುದು? ಇದು ಬರೀ ಪಾಕಿಸ್ತಾನದ ಹತ್ರ ಮಾತ್ರ ಇದೆಯಾ ಅಥವಾ ನಮ್ಮ ಹತ್ರನೂ ಇದೆಯಾ? ನಮ್ಮ ಹತ್ರ ಇದೆ ಅನ್ನುವಂಥದ್ದಾದ್ರೆ ನಮ್ಮ ಹತ್ರ ಇರುವಂತಹ ನಂಬರ್ಸ್ಗಳೆಷ್ಟು, ಪಾಕಿಸ್ತಾನದ ಬಳಿ ಇರುವಂತಹ ನಂಬರ್ಸ್ ಎಷ್ಟು? ಮಗದೊಂದು ಕಡೆ ಪಾಕಿಸ್ತಾನ ಒಂದು ರೀತಿ ಈಗ ಅವರೇನೋ ಒಂದು ಕಿನಾರೆ ಅನ್ನುವಂತಹ ಗುಡ್ಡದಲ್ಲಿ ಬಚ್ಚಿಟ್ಟಿದ್ದಂತಹ ಗೋಡನ್ನಲ್ಲಿ ವಿಕಿರಣಗಳು ಸೋರಿಕೆ ಆಗ್ತಿದ್ಯಂತೆ. ಈ ಅಂತೆ ಕಂತೆಗಳ ನಡುವೆ ಒಂದು ವೇಳೆ ವಿಕಿರಣ ಸೋರಿಕೆ ಆದ್ರೆ ಏನಾಗುತ್ತೆ? ಇದ್ರ ಬಗ್ಗೆ ಬಹಳ ಡೀಟೇಲ್ಡ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡಿಸುವಂತಹ ಪ್ರಯತ್ನವನ್ನ ಈ ಕಾರ್ಯಕ್ರಮದಲ್ಲಿ ನಾನು ಮಾಡ್ತಾ ಹೋಗ್ತೀನಿ. ಇದೇ ಹೊತ್ತಿನ ವಿಶೇಷ. ಕಿರಣ ಪರಮಾಣು ಲೀಕ್